ಹೆಲೋ ಫ್ರೆಂಡ್ಸ್, ಈ ಎಲೆ ನೋಡಿದ್ದೀರಾ? ಈ ಎಲೆನ ಕೆಸುವು ಅಂತಾರೆ. ಇದೇ ನೋಡಿ ಕೆಸುವಿನ ಗೆಡ್ಡೆ. ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಗೆಡ್ಡೆ. ನಾನು ಅದು ಕಟ್ ಮಾಡಿರೋದಂದರೆ ಅದರ ತುದಿ ಒಂದು ಮೊಳಕೆ ಬರುವ ಜಾಗವನ್ನು ಕಟ್ ಮಾಡಿದ್ದೀನಿ. ಇದನ್ನು ನಾವು ಮಣ್ಣಿಗೆ ಹಾಕಿದರೆ ಸಾಕು, ಮಳೆ ಬರುವಾಗ ತನ್ನಷ್ಟಕ್ಕೆ ಗಿಡ ಹುಟ್ಟಿ ಬೆಳೀತದೆ. ನಮ್ಮ ಕೇರಳ ಸೈಡಲ್ಲಿ ಇದನ್ನು ತುಂಬ ತಿಂತಾರೆ. ಪಲ್ಯ ಮಾಡಿ ತಿಂತಾರೆ, ಸಾರು ಮಾಡಿ ತಿಂತಾರೆ, ಬೇಯಿಸಿ ಸ್ಟೀಮಲ್ಲಿ ಬೇಯಿಸಿ ತಿಂತಾರೆ, ಚಿಪ್ಸ್ ಮಾಡ್ತಾರೆ, ಸೂಪ್ ಮಾಡ್ತಾರೆ. ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಗಡ್ಡೆ ಇದು. ನನಗೆ ಕರ್ನಾಟಕ ಸೈಡ್ ಜಾಸ್ತಿ ತಿಂತಾರೆ ಗೊತ್ತಿಲ್ಲ, ಮಂಗಳೂರಲ್ಲಿ ತಿಂತಾರೆ. ನಾವು ಇದರ ಎಲೆಯಲ್ಲಿ ಪತ್ರೊಡೆ ಅಂತೆಲ್ಲ ಮಾಡ್ತೇವೆ. ಇದರ ಬೇರು ಕೂಡ ಸಾಂಬಾರು ಮಾಡ್ತಾರೆ. ಇದರ ಪ್ರತಿಯೊಂದು ಅಂಶವೂ ಮನುಷ್ಯರಿಗೆ ಯೂಸ್ ಆಗ್ತದೆ. ಇದರ ಎಲೆಯ ದಂಟು ಕೂಡ ಚಟ್ನಿ, ಸಾಂಬಾರು, ಪಲ್ಯ ಎಲ್ಲ ಮಾಡ್ತೇವೆ. ಇದು ರಿಚ್ ಇನ್ ಫೈಬರ್ ಅಂತ ಹೇಳ್ತಾರೆ ಈ ಗಡ್ಡೆ. ಜೊತೆಗೆ ಮ್ಯಾಂಗನೀಸ್, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ B6, ಪೊಟ್ಯಾಷಿಯಮ್, ಕಾಪರ್ ಎಲ್ಲ ಅಂಶ ಹೊಂದಿರುವಂತಹ ಒಂದು ಗಡ್ಡೆ ಇದು. ಟೇಸ್ಟ್ ವೈಸ್ ನಮಗೆ ಎಗ್ ಥರ ಆಗ್ತದೆ. ಎಗ್ ಇದು ಯೆಲ್ಲೋ ಕಲರ್ದು ತಿಂತೀವಲ್ಲ, ಅಥವಾ ಆಲೂಗಡ್ಡೆ ತಿಂತೀವಲ್ಲ, ಆ ಥರ ಟೇಸ್ಟ್. ಇದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಒಂದು ಗಡ್ಡೆ ಅಂತ ಹೇಳ್ತೇವೆ. ಮತ್ತು ಹಾರ್ಟ್ ಡಿಸೀಸ್ ರಿಸ್ಕನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ ಜರ್ನಿ ಮಾಡ್ತಾರಲ್ಲ ಅವರಿಗೆ ಕೂಡ ಈ ಒಂದು ಗೆಡ್ಡೆ ಸ್ಯಾಲಡ್ ಥರ ಯೂಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಮತ್ತು ಇಂಟೆಸ್ಟೈನ್ ರಿಲೇಟೆಡ್ ಡಿಸೀಸಿಗೆ ತುಂಬ ಒಳ್ಳೆಯ ಒಂದು ತಿಂಡಿ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಒಂದು ತರಕಾರಿ ಇದು. ಇದನ್ನು ತರಕಾರಿ ಅಂತೇಳಿ ಅಂದರೆ ನಾನು ಹೇಳಿದಾಗ ಇದನ್ನು ಸ್ವೀಟಲ್ಲಿ ಕೂಡ ಯೂಸ್ ಮಾಡ್ತಾರೆ ಇತ್ತೀಚೆಗೆ. ನಾನು ಸ್ವೀಟಾಗಿ ತಿಂದಿಲ್ಲ, ಸ್ಟೀಮ್ ಮಾಡಿ, ಸಾಂಬಾರು ಮಾಡಿ, ಪಲ್ಯ ಮಾಡಿ ಎಲ್ಲ ತಿಂದಿದ್ದೀನಿ. ತುಂಬ ಈಸಿಯಾಗಿ ಒಂದು ಮಾಡುವಂಥ ಒಂದು ಸಾಂಬಾರು ರೆಸಿಪಿ ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡಬೇಕು. ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ. ಅದಾದಮೇಲೆ 2 ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ, ಚಿಕ್ಕ ಸೈಜ್ 2 ಟೊಮೆಟೊ. ಅದಾದಮೇಲೆ ನಾವು ಕಟ್ ಮಾಡಿರುವಂತಹ ಈ ಕೆಸುವಿನ ಗೆಡ್ಡೆ ಏನಿದೆ ಅದನ್ನು ಹಾಕಬೇಕು. ಸ್ವಲ್ಪ ಕಟ್ ಮಾಡೋ ಒಂಥರ ಸ್ವಲ್ಪ ಲೋಳೆ ಥರ ಇರ್ತದೆ. ಇದೇನು ತುರಿಸೋದಿಲ್ಲ. ಇದು ರೋಡ್ ಸೈಡ್ ಕೆಲವೊಂದು ಸಲ ಬರ್ತದಲ್ಲ, ಅದೆಲ್ಲ ತುರಿಸ್ತದೆ ಹೇಳ್ತಾರೆ. ಇದು ಸಾಂಬಾರಿಗೋಸ್ಕರನೇ ಬೆಳೆಸುವಂತಹ, ಮನುಷ್ಯರು ಯೂಸ್ ಮಾಡಲಿಕ್ಕೆ ಬೆಳೆಸುವಂತಹ ಕೆಸು. ಇದನ್ನು ಒಳ್ಳೆ ತೋಟದ ಥರ ಮಾಡಿ ಬೆಳೆಸಿರ್ತಾರೆ. ಆ್ಯಂಡ್ ತುಂಬ ಈಸಿ. ಇದಕ್ಕೇನಿಲ್ಲ, ಎಲೆಗಳನ್ನು ಸುಟ್ಟು ಬೂದಿ ಹಾಕಿದರೆ ಸಾಕು. ಅದು ಹಾಕದಿದ್ದರೂ ತನ್ನಷ್ಟಕ್ಕೆ ಕೂಡ ಇದು ಬೆಳೀತದೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಬೇಯಲಿಕ್ಕೆ ಇಡಬೇಕು. ಇದನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾವು ಸೌಟ್ ಹಾಕಬಾರ್ದು, ಯಾಕಂದರೆ ಸ್ವಲ್ಪ ಲೋಳೆ ಅಂಶ ಇರೋದರಿಂದ. ಆಮೇಲೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. 10 ಮಿನಿಟ್ಸ್ ಬೇಯಿಸಬೇಕು. ಈಗ ಮಸಾಲೆ ನಾವು ರೆಡಿ ಮಾಡುವ. ಇದಕ್ಕೆ ನಾನು ಫಸ್ಟೇ ಹುರಿದಿಟ್ಟಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಮಿಕ್ಸ್ ಹಾಕಿದ್ದೇನೆ. 6 ಬ್ಯಾಡಗಿ ಮೆಣಸಿನಕಾಯಿ, 3 ಗುಂಟೂರು ಮೆಣಸಿನಕಾಯಿ ಹಾಕಿದ್ದೇನೆ. ಅದು ಖಾರ ಅಣಗಿಸುವರ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಆಮೇಲೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ಬೇಕು. ನಾನು ಅದನ್ನು ಕೈ ಅಳತೆಯಲ್ಲಿ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು, ನನಗೆ ಕೈ ಅಳತೆ ಸರಿ ಆಗ್ತದೆ. ಕೈ ಅಳತೆ ಗೊತ್ತಿಲ್ಲದವರು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು. ಡೈಲಿ ಅಡುಗೆ ಮಾಡೋರಿಗೆ ಕೈ ಅಳತೆ ಇರುತ್ತದೆ. ಸ್ವಲ್ಪ ಅರಿಶಿಣ. ಇದರಲ್ಲಿ ಮೊಸರುಳ್ಳಿ ಸಹ ಮಾಡ್ಬೋದು. ಮೊಸರುಳ್ಳಿ ಮಾಡೋದಿದ್ರೆ ಬೇಯೋಕ್ಕೆ ಇಡ್ತೀವಲ್ಲ, ಆಗ ಉಪ್ಪು ಜೊತೆ ಅರಿಶಿಣ ಸೇರಿಸ್ಕೊಳ್ಬೇಕು. ನಾವಿಲ್ಲಿ ಸಾಂಬಾರು ಮಾಡ್ತಿರೋದು. 10-12 ಕಾಳು ಮೆಂತೆ ಹಾಕಬೇಕು. ಮೆಂತೆಕಾಳು ಹಾಕೋದ್ರಿಂದ ಈ ಸಾಂಬಾರು ಒಳ್ಳೆ ಮಟನ್ ಸಾರು ಟೇಸ್ಟ್ ಮತ್ತು ಫ್ಲೇವರ್ ಬರ್ತದೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೇವೆ ನಾವಿಲ್ಲಿ. ನೋಡಿ, 6 ಎಸಳು ಬೆಳ್ಳುಳ್ಳಿ, ಆವಾಗ ಬೇಯಲಿಕ್ಕೆ ಹಾಕಿ ಉಳಿದಿರುವಂಥ ಅರ್ಧ ಈರುಳ್ಳಿ ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಬೇಕು. ನಾವು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ತೇವೆ ನಾವು. ಇದೇನು ತುರಿಕೆ ಬರೋದಿಲ್ಲ, ಆದರೂ ಟೇಸ್ಟಿಗೆ ಅಂತ ಅಷ್ಟೇ. ಇದನ್ನು ಹಾಗೆ ಉಪ್ಪು ಹಾಕಿ ಬೇಯಿಸಿ ಕೂಡ ತಿನ್ನೋರಿದ್ದಾರೆ. ನಾವು ಗೆಣಸೆಲ್ಲ ಬೇಯಿಸಿ ತಿಂತೀವಲ್ಲ, ಆ ಥರ. ನೋಡಿ, ಇದನ್ನು ಒಂದು ಸಲ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಆಮೇಲೆ ನಾವು ತೆಂಗಿನಕಾಯಿ ಸೇರಿಸಿ ಪೇಸ್ಟ್ ಮಾಡುವ. ನೋಡಿ, ಇಲ್ಲೀಗ ನಾವು ಮೆಣಸಿನ ಮಸಾಲೆ ರೆಡಿ ಮಾಡಿದ್ದೇವೆ. ಇದನ್ನು ಕೂಡ ಬೇಯುವುದಕ್ಕೆ ಹಾಕಿ ಅದಾದಮೇಲೆ ತೆಂಗಿನಕಾಯಿ ಪೇಸ್ಟ್ ಮಾಡಿನೂ ಹಾಕ್ಬೋದು. ನಾನಿಲ್ಲಿ ಒಟ್ಟಿಗೆ ರುಬ್ತಾ ಇದ್ದೇನೆ. ಇದರಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ಇದೆ. ಅರ್ಧ ಹೋಳು ಅಂದರೆ ಅರ್ಧ ತೆಂಗಿನಕಾಯಿ, ಅರ್ಧ ಹೋಳಲ್ಲ, ಅರ್ಧ ತೆಂಗಿನಕಾಯಿ ಇದೆ. ನೋಡಿ, ಈಗ ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇನ್ನೂ ಬೆಂದರೆ ಇದು ಒಡೆದು ಹೋಗ್ತದೆ, ಪೀಸೆಲ್ಲ
ಬಾಯಿಗೆ ತಿನ್ನಲಿಕ್ಕೆ ಸಿಗೋದಿಲ್ಲ, ಸ್ವಲ್ಪ ಮಿಕ್ಸ್ ಆಗ್ತದೆ. ನಾವು ಕೂಟು ಅಥವಾ ಕುರ್ಮ ಟೈಪ್ ಮಾಡೋದಾದರೆ ಸ್ವಲ್ಪ ಇನ್ನೂ ಬೇಯಿಸ್ಬೋದು. ನಾವು ಸಾಂಬಾರು ಮಾಡೋದ್ರಿಂದ ಇಷ್ಟು ಸಾಕಾಗ್ತದೆ ನಮಗೆ. ಸೊ ಮಸಾಲೆನ ಸೇರಿಸೋಣ. ತುಂಬ ತೆಳ್ಳಗೆ ಬೇಡ, ಸಾಂಬಾರು ಹದ. ನಾವು ನಾರ್ಮಲ್ ತರಕಾರಿ ಸಾಂಬಾರು ಏನು ಮಾಡ್ತೇವಲ್ವ ಆ ಹದಕ್ಕೆ ಮಾಡ್ಕೊಳ್ಬೇಕು. ನಾನೇನು ಆಮೇಲೆ ನೀರು ಸೇರಿಸ್ಕೊಂಡಿಲ್ಲ ಜಾಸ್ತಿ, ನನಗೆ ಈ ನೀರು ಬೇಯಿಸಿರೋ ನೀರೇ ಸಾಕಾಯಿತು. ಸೊ ಇಲ್ಲಾಂದರೆ ಸ್ವಲ್ಪ ನೀರು ಸ್ವಲ್ಪ ದಪ್ಪ ಆಯಿತು ಅಂತ ಅನಿಸಿದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ನೋಡಿ, ಎಲ್ಲ ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕಿದ್ದನ್ನ. ಯಾಕಂದರೆ ಮಸಾಲೆ ಆ ಹಸಿ ಸ್ಮೆಲ್ ಹೋಗಬೇಕಲ್ಲ. ಮಸಾಲೆಯಲ್ಲಿ ಮೆಣಸಿನಕಾಯಿ, ಧನಿಯಾ, ಜೀರಿಗೆ ಎಲ್ಲ ಹುರಿದಿರುವಂಥದ್ದೇ. ಆದರೂ ಒಂದು ಸಲ 2 ಸಲ ಚೆನ್ನಾಗಿ ಕುದ್ದರೆ ಚೆನ್ನಾಗಿರ್ತದೆ. ಮತ್ತು ಆ ಖಾರ ಎಲ್ಲ ಹಿಡಿತದೆ ತರಕಾರಿ ಏನು ಹೋಳುಗಳಿಗೆ. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತು, ಒಂದು 5 ನಿಮಿಷ ಕುದ್ದಿದೆ. ಈಗ ಹದವಾಗಿ ಆಗಿದೆ. ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು. ನಾವು ಊಟಕ್ಕೆ ಅನ್ನದ ಜೊತೆ ಅದರಿಂದ ಸ್ವಲ್ಪ ಸಾಂಬಾರು ಟೈಪ್ ಮಾಡಿದ್ದೇವೆ. ಚಪಾತಿ ಅಥವಾ ದೋಸೆಗಾದರೆ ಸ್ವಲ್ಪ ಇನ್ನೂ ಗೊಜ್ಜು ಟೈಪ್ ಮಾಡ್ಕೊಳ್ಬೋದು. ನೋಡಿ, ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ತರಕಾರಿದು ಆ ಹೋಳುಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರ್ತದೆ ಇದು ತಿನ್ನಲಿಕ್ಕೆ ಸಹ. ಇದಕ್ಕೆ ನಾವು ಒಂದು ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆ ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು, ಒಗ್ಗರಣೆ ಸೌಟಿಗೆ. ಅಲ್ಲ, ಯಾವ ಎಣ್ಣೆ ಆದರೂ ನಮ್ಮ ಇಷ್ಟ, ಚಾಯ್ಸ್ ಅದು. ನಾವು ನಿಮ್ಗೆ ಗೊತ್ತಲ್ವ, ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಸೊ ಅದಕ್ಕೆ ಒಂದು ಟ್ರೆಡಿಷ್ನಲ್ ಆ ಕಡೆ ಡಿಶ್ ಆಗಿರೋದ್ರಿಂದ ಅದು ತೆಂಗಿನ ಎಣ್ಣೆನೇ ಅದಕ್ಕೆ ಸೂಟ್ ಆಗೋದು. ನಾನು ಯಾವತ್ತೂ ಬೇರೆ ಎಣ್ಣೆ ತುಪ್ಪ ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ಸಾಸಿವೆ, ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಂಗು ಸೇರಿಸ್ಕೊಳ್ಬೇಕು. ಇಂಗು ಹಾಕಿ ಈ ಒಗ್ಗರಣೆನ ಹಾಕಬೇಕು. ನೋಡಿ, ಇಂಗು ಮರಿಬಾರ್ದು, ಇಂಗನ್ನ ಸ್ಕಿಪ್ ಮಾಡಬೇಡಿ. ಇಂಗು ಫ್ಲೇವರೇ ಅದಕ್ಕೆ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿರ್ತದೆ ಈ ಸಾಂಬಾರು ಊಟದ ಜೊತೆ. ಇಂಗು ಮಾತ್ರ ಕಂಪಲ್ಸರಿ ಹಾಕಬೇಕು. ಮತ್ತು ಇಂಗು ಸ್ಮೆಲ್ಲೇ ಆಗೋದೇ ಇಲ್ಲ ಅಂತ ಹೇಳುವವರಿಗೆ ಸ್ಕಿಪ್ ಮಾಡ್ಬೋದು. ಬಟ್ ಅದು ಚೆನ್ನಾಗಿರ್ತದೆ, ಆ ಒಂದು ಫ್ಲೇವರ್ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿಗೆ ಈ ಸಾಂಬಾರು ರೆಡಿ ಆಯಿತು. ಟ್ರೈ ಮಾಡಿ ನನಗೊಂದ್ಸಲ ಹೇಳಿ.